ಸುಧಾ, ಇದು ಜಡ್ಜವ್ರ ಮನೆ. ನಾವೇನಾದ್ರೂ ಹ್ಞೂ ಅಂದರೆ ಒಳಗಾಕ್ಬಿಡ್ತಾರೆ. ಆಮೇಲೆ ನಮ್ಮ ಏರಿಯಾದಲ್ಲಿ ಹೆಂಗಸ್ರ ಹತ್ರ ಮಾತಾಡ್ತೀಯಲ್ಲ, ಆ ಥರ ಎಲ್ಲ ಬಾಯಿ ಬಿಡಕ್ಕೆ ಹೋಗ್ಬೇಡ, ಹುಷಾರು. ಅಮ್ಮ, ಒಳಗೆ ಬರ್ಬೋದಾ ಮೇಡಮ್? ಬನ್ನಿ. ಹೇಳಿ. ಅಮ್ಮ, ನನ್ನ ಹೆಸರು ಮೂರ್ತಿ ಅಂತ. ಹಾಂ. ಇವಳು ನನ್ನ ಹೆಂಡತಿ ಸುಧಾ. ನಾವು ಸಾಕ್ಷಿ ತಂದೆ ತಾಯಿ. ಹಲೋ, ನೀವಿಬ್ರು ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಗೇನು ಕೆಲಸ ಇಲ್ಲಿ? ಅಯ್ಯೋ, ನಾವು ಗಲಾಟೆ ಮಾಡಕ್ಕೆ ಬಂದಲ್ಲಪ್ಪ. ಹಾಂ, ನೋಡಿ ಗಲಾಟೆನ ಗೊತ್ತಾಗತ್ತೆ. ಲೋಕಿ, ಸುಮ್ಮನೆ ಇರು. ಏನು ವಿಷಯ? ವೇದ ಜೊತೆ 2 ನಿಮಿಷ ಮಾತಾಡಬೇಕಾಗಿತ್ತು. ಅವಳ ಜೊತೆ ನಿಮ್ಗೇನು ಮಾತು? ಹೋದ್ ಸಲ ಹೀಗೆ ನಿಮ್ಮ ಮಗಳು ಬಂದು ವೇದ ಜೊತೆ ಮಾತಾಡಬೇಕು ಅಂತ ಹೇಳಿದ್ಲು, ಜಗಳ ತೆಗೆದ್ಲು. ಈಗ ನೀವು ಬಂದಿದ್ದೀರಾ? ನೀವು ದೊಡ್ಡವರು, ನಾವು ಸಣ್ಣವರು. ನಿಮ್ಮ ಜೊತೆ ಜಗಳ ಆಡೋಷ್ಟು ಶಕ್ತಿವಂತರಲ್ಲ ನಾವು. ಸರಿ, ಬಂದ ಕಾರಣ ಹೇಳಿ. ವೇದನ್ ಕರೆದ್ರೆ 1-2 ನಿಮಿಷ ಮಾತಾಡಿಸ್ಬಿಟ್ಟು ಹೋಗ್ತೀವಿ. ಅದೇನು ವಿಷಯನೋ ನಮ್ಮ ಹತ್ರನೇ ಹೇಳಿ, ಪರವಾಗಿಲ್ಲ. ಅಂಬುಜಾ, ಅವರಿಷ್ಟು ದೂರ ಮನೆ ಹುಡುಕಿ ಬಂದಿದ್ದಾರೆ ಅಂದರೆ ಏನೋ ಒಂದು ಮುಖ್ಯವಾದ ವಿಷಯ ಇರುತ್ತೆ. ವೇದನ್ ಕರಿ. ವೇದ, ವೇದ, ಬಂದೆನಾ? ನಮಸ್ಕಾರಮ್ಮ. ನಮಸ್ತೆ ಆಂಟಿ, ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲಮ್ಮ, ಅದಕ್ಕೆ ನೀನು ನೋಡಕ್ ಬಂದಿದ್ದೀವಿ. ನಿಮ್ಮ ಮಾತು ಅರ್ಥ ಆಗಲಿಲ್ಲ. ಅಮ್ಮ, ಬರೋಬರ ವಿಕ್ರಮ್ಗೂ ನನ್ನ ಮಗಳು ಸಾಕ್ಷಿಗೂ ಮದುವೆ ಫಿಕ್ಸ್ ಆಗಿದೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ಆದ್ರೆ 2-3 ದಿನದಿಂದ ವಿಕ್ರಮ್ ಕಾಣಿಸ್ತಾ ಇಲ್ಲ. ಅವನ ಫ್ರೆಂಡ್ಸು, ಯಾರೇಜು, ಅವನು ಎಲ್ಲೆಲ್ಲಿ ಓಡಾಡ್ತಿದ್ದ ಅಲ್ಲೆಲ್ಲ ಹುಡುಕಾಡಿದ್ವಿ. ಅವನೆಲ್ಲೂ ಪತ್ತೆ ಆಗ್ತಾ ಇಲ್ಲ. ಅವ್ನು ಯಾವ ಕಾರಣದಿಂದ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ನಮ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ ಅವನನ್ನ ಭೇಟಿಯಾಗಿ ಮಾತಾಡ್ಸ್ಬೇಕಂತ ಪ್ರಯತ್ನ ಪಡ್ತಾ ಇದೀವಿ. ಅಮ್ಮ, ನಾವು ಹೆಣ್ಣತ್ತೋರಮ್ಮ. ಮದುವೆ ದಿನನೇ ಮದುವೆ ಗಂಡು ಪತ್ತೆ ಇಲ್ಲ ಅಂದರೆ ನಮ್ಮ ಮಾನ ಮರ್ಯಾದೆಲ್ಲ ಹರಾಜಾಗ್ಬಿಡುತ್ತಮ್ಮ. ನಮ್ಮ ಮಗಳು ಭವಿಷ್ಯ ಮಣ್ಪಾಲಾಗುತ್ತೆ. ನಮ್ಮ ಕಷ್ಟನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿಕ್ರಮ್ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಆಮೇಲೆ ನಾನು ಯಾರು ಅಂತ ಗೊತ್ತಿದೆಯಾ ನಿಮಗೆ? ಊರಲ್ಲಿರೋ ರೌಡಿಗಳು, ಕ್ರಿಮಿನಲ್ಸ್ಗೆಲ್ಲ ಆಶ್ರಯ ಕೊಡೋ ತರ ಕಾಣ್ತೀವ ನಾವು. ಅಲ್ಲ ಸಾಹೇಬ್ರೆ, ಅದು ಮತ್ತೆ ಹೇಗೆ ನೋಡಿ, ಅವನು ಕಾಣಲಿಲ್ಲ ಅಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಅವ್ರು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಹೈಕೋರ್ಟ್ನಲ್ಲಿ ABS ಕಾರ್ಪಸ್ ಅರ್ಜಿ ಹಾಕಿ. ಅದು ಬಿಟ್ಟು ಊರವರೆಲ್ಲ ಇನ್ನೊಬ್ಬರೇ ಬಂದು ನಮ್ಮ ಮನೆಗೆ ವಿಚಾರಣೆ ಮಾಡಿದ್ರೆ ಏನ್ರಿ ಅರ್ಥ? ಅವನ ಸಲುವಾಗಿ ಪೊಲೀಸ್ನವರು ಮೊದಲನೇ ಸಲ ನನ್ನ ಮನೆಗೆ ಬಂದು ಹುಡುಕಾಟ ಮಾಡ್ಬಿಟ್ಟು ಹೋದ್ರು. ಒಬ್ಬ ಮಾಜಿ ಜಡ್ಜ್ ಮನೆಗೆ ಪೊಲೀಸ್ನವ್ರು ಬಂದ್ರೆ ಅದು ಎಷ್ಟು ಅವಮಾನ ಅಂತ ನಿಮಗೆ ಗೊತ್ತೇನ್ರಿ? ಅವನು ಮಾಡಿರೋ ಕೆಲಸಕ್ಕೆ ನನ್ನ ಮಗಳು ಅನುಭವಿಸ್ತಾ ಇರೋ ಸಾಲದು ಅಂತ ನಮ್ಮ ಮನೆಯವರೆಲ್ಲ ಗೋಳಾಡ್ಬೇಕೇನ್ರಿ? ಇದೇ ಕೊನೆ. ಇನ್ನೊಂದು ಸಲ ಅವನನ್ನು ಹುಡುಕೊಂಡು ಯಾರಾದ್ರೂ ಇಲ್ಲಿಗೆ ಬಂದ್ರೆ ಒಬ್ಬೊಬ್ಬರನ್ನು ಬಳ್ಳಾರಿ ಜೈಲಿಗೆ ಕಳಿಸ್ಬಿಡ್ತೇನೆ. ಸಾಹೇಬ್ರೆ, ದಯವಿಟ್ಟು ನಮ್ಮ ಮೇಲೆ ಕೋಪ ಮಾಡ್ಕೋಬೇಡಿ. ಅಳಿಯನಾಗೋನು ಕಾಣ್ತಾ ಇಲ್ಲ ಅಂತ ನಾವು ಹುಡುಕ್ತಾ ಇದ್ದೀವಿ. ಅಮ್ಮ ವೇದ, ನಿಂಗೇನಾದ್ರೂ ಅವನ ಬಗ್ಗೆ ಗೊತ್ತಿದ್ರೆ? ಅವಳಿಗೇನು ಗೊತ್ತಿಲ್ಲ. ಅವನನ್ನು ಬಿಟ್ಟು ಬಂದ ಮೇಲೆ ಇವಳಿಗೂ ಆ ರೌಡಿಗೂ ಕಾಂಟ್ಯಾಕ್ಟೇ ಇಲ್ಲ. ಕಾಂಟ್ಯಾಕ್ಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ. ಅವನ ವಿಷಯ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳಿಮ್ಮ. ಇಲ್ಲ, ಅವನು ಇಂಥ ಕಡೆ ಇದ್ದಾನೆ ಅಂತ ಸೂಕ್ಷ್ಮವಾಗಿ ಸನ್ನೆ ಮಾಡಿದ್ರೆ ಸಾಕು. ನಾವೇ ಅವ್ರ ಹತ್ರ ಹೋಗಿ ಅವನ ಕೈ ಕಾಲು ಕಟ್ಟಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಬಿಡ್ತೀವಿ. ಈಗ ನೀವೇ ಮನೆಯಿಂದ ಆಚೆ ಹೋಗ್ತಿರೋ ಅಥವಾ ಸೆಕ್ಯೂರಿಟಿನ ಕರೆಸಿ ಆಚೆ ದಬ್ಬಿಸ್ಬೇಕೋ? ಬೇಡ ಸರ್, ನಾವೇ ಹೋಗ್ತೀವಿ. ಅಮ್ಮ ವೇದ, ವಿಕ್ರಮ್ ಎಲ್ಲಿ? ಹೋಗ್ತೀವಿ ಸರ್, ಹೋಗ್ತೀವಿ. ಬಾರೆ ಸುಧಾ.
ದಿನ ಬೆಳಗಾದ್ರೆ ಏನೋ ತಪ್ಪು ಮಾಡಿರೋರ ಥರ ಇವ್ರಿಗೆ ಉತ್ತರ ಕೊಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ನಮಗೆ. ಅಪ್ಪ, ವೇದ ಮೇಲಿರೋ ಈ ಆರೋಪಗಳು, ಅನುಮಾನಗಳು, ಪ್ರಶ್ನೆಗಳು ನಿಲ್ಲಬೇಕು ಅಂದರೆ ನೀವು ಆದಷ್ಟು ಬೇಗ ಏನಾದರೂ ಒಂದು ತೀರ್ಮಾನ ತಗೊಳ್ಳೇಬೇಕು. ಜನರ ಬಾಯಿನ ಮುಚ್ಚಿಸ್ಬೇಕು ಅಂದರೆ ಅವ್ರ ಮುಖಕ್ಕೆ ಹೊಡೆಯೋ ಥರ ತಕ್ಷಣ ಏನಾದರೂ ಮಾಡಬೇಕು. ಇನ್ನು ಎಷ್ಟು ದಿವಸ ಅಂತ ಇವಳು ಈ ನರಕ ಅನುಭವಿಸೋದು? ಮುಂಡ ಇವತ್ತೊಂದಿನ ಅಂತ ಹೇಳ್ದಲ್ಲ, 2-3 ದಿನ ಗಾಯ ಕಂಪ್ಲೀಟಾಗಿ ಗುಣ ಆಗೋವರೆಗೂ ಇದ್ದು ಹೋಗ್ಬೋದಿತ್ತಲ್ಲ. ಇದೇನು ಮಾಡಲಿ ಬೇತಾಳ? ಅಲ್ಲ ಕಣೆ, ಎಷ್ಟು ಅಂತ ಮ್ಯಾನೇಜ್ ಮಾಡ್ತೀಯ? ಇವತ್ತೆಲ್ಲ ನಾಳೆ ಗೊತ್ತಾದರೆ ಅವಮಾನ ಆಗೋದು ನಿನಗೇನೆ. ನಿನಗೆ ಕಷ್ಟ ಕೊಡೋದು ನನಗೆ ಇಷ್ಟ ಇಲ್ಲ ಕಣೆ. ನನಗೆ ಏನಂತ ಉಪಕಾರ ಮಾಡಿದ್ದೀನಿ ಹೇಳು? ಹಗಲು ರಾತ್ರಿ ಅಂತ ನೋಡಿದೆ ಇಷ್ಟೆಲ್ಲ ಸೇವೆ ಮಾಡ್ತಿದ್ಯಾ? ನಾನೇನಾದರೂ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಿದ್ರೆ ಇಷ್ಟು ಚೆನ್ನಾಗಿ ಯಾರನ್ನು ನೋಡ್ಕೋತಿರ್ಲಿಲ್ಲ ಕಣೆ. ಒಬ್ಬರ ಹತ್ರ ಸೇವೆ ಮಾಡಿಸ್ಕೋಬೇಕಂದ್ರೆ ಯೋಗ್ಯತೆ ಎರಡೂ ಇರಬೇಕು. ಅದು ನನಗಿಲ್ಲ ಕಣೆ. ಗುಂಡ, ಯಾಕೆ ಹೀಗನ್ನ ಮಾತಾಡ್ತಿದ್ಯಾ ನೀನು? ನಿಜ ತಾನೇ ಹೇಳ್ತಾ ಇದ್ದೀನಿ. ಇನ್ನು ಫೇಸ್ ಟು ಫೇಸ್ ಮಾಡೋಕ್ಕೂ ಆಗ್ತಿಲ್ಲ ಕಣೆ. ನನಗೆ ಮನಸ್ಸಿಗೊಂಥರ ಚುಚ್ತಾ ಇದೆ. ನಿನಗೆ ತುಂಬ ಅನ್ಯಾಯ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಅದು ಯಾವುದು ನೋಡಿದೆ ಯಾಕೆ ಇಷ್ಟೊಂದು ಕನಿಕಾರ ಅದು ನನ್ನ ಮೇಲೆ? ಗುಂಡ, ನೀನು ಇವತ್ತು ಯಾಕೋ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ಯಾ. ನೀನು ಸ್ವಲ್ಪ ರೆಸ್ಟ್ ಮಾಡು. ಇಲ್ಲ ಬೇತಾಳ, ನಿನಗೆ ಕಷ್ಟ ಕೊಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಕಣೆ. ನಿನ್ನ ಕಾಲು ಸರಿ ಹೋಗೋದು ಬೇಡವಾ ಮಾರಯ್ಯ? ಸುಮ್ಮನೆ ರೆಸ್ಟ್ ಮಾಡು ಅಂದೆ. ವೇದ, 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 ವೇದ. ಅಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಮ್ಮ. ಬ್ಯುಸಿ ಇದೆಯಾ? ಇಲ್ಲಪ್ಪ, ಬನ್ನಿ ಪ್ಲೀಸ್. ವೇದ, ತುಂಬ ನೊಂದ್ಕೊಂಡು ವಾಪಸ್ ಬಂದಿರೋ ಮಗು ಅಂತ ಇಷ್ಟು ದಿವಸ ನನ್ನ ಅಪ್ಪ ಅನ್ನೋ ಅಧಿಕಾರದಲ್ಲಿ ನಿನ್ನ ಹತ್ರ ಮಾತಾಡೋಕ್ಕೆ ಆಗಿ, ಆದರೆ ಈಗ ಮಾತಾಡೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾದಿಲಿ ಬೀದಿಲಿ ಹೋಗೋರೆಲ್ಲ ತಪ್ಪೇ ಮಾಡದಿರೋ ನನ್ನ ಮಗಳನ್ನ ತಪ್ಪಿತಸ್ಥಳು ಅಂತ ಬಾಯಿಗೆ ಬಂದಂಗೆ ಮಾತಾಡೋದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಮುಂದೆ ಆ ಸಹನೆನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ಅಪ್ಪ, ಸಾಕ್ಷಿ ತಂದೆ ತಾಯಿ ಬಂದಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಅದಕ್ಕೆ ಮೊದಲು ಆ ಸಾಕ್ಷಿನೇ ಬಂದು ನಿನ್ನ ಎದುರಿಸ್ಬಿಟ್ಟು ಹೋದ್ಲಂತ. ಅಲ್ಲಮ್ಮ, ನೀನೇನು ನಿನ್ನ ಲೆವೆಲ್ ಏನು? ಹೋಗಿ ಇಂಥ 4 ಜನಗಳ ಹತ್ರ 4 ಮಾತು ಕೇಳೋ ದೌರ್ಭಾಗ್ಯ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಮ್ಮ, ಆ ವಿಕ್ರಮ್ ಏನೋ ಮಾಡಿ ಎಲ್ಲೋ ಓಡೋದ್ರೆ ಒಬ್ಬೊಬ್ಬರಾಗಿ ಎಲ್ಲರೂ ಬಂದು ನಿನ್ನ ಎನ್ಕ್ವೈರಿ ಮಾಡೋವಂಥದ್ದು ಏನು? ಎಂಗೇಜ್ಮೆಂಟ್ ಆಗಿರೋ ಹುಡುಗ, ಮದುವೆ ಬೇರೆ ಹತ್ರದಲ್ಲಿ ಇದೆಯಂತೆ. ಆ ಟೆನ್ಷನಿಂದ ಅವರೆಲ್ಲ ಬಂದು. ಈಗ ಮದುವೆ ಟೆನ್ಷನ್. ಮದುವೆ ಮುಗಿದ್ಮೇಲೆ ಅವ್ನು ಏನೋ ಮಾಡಿ ಓಡ್ ಹೋಗ್ತಾನೆ. ಆವಾಗ ಅವ್ನು ಇನ್ನೊಂದು ಕಾರಣ ಇಟ್ಕೊಂಡು ನಿನ್ನ ಹುಡ್ಕೊಂಡು ಬರ್ತಾನೆ. ಯಾಕೆ ಹೇಳು? ವಿಕ್ರಮ್ ನಿನ್ನ ಹತ್ರಕ್ಕೆ ಬರ್ತಾನೆ, ನೀನು ಅವರಿಬ್ಬರ ನಡುವೆ ಹುಳಿ ಹಿಂಡುತ್ತೀಯ ಅನ್ನೋ ಭಯ.
ನೀನು ಒಂಟಿಯಾಗಿರೋ ತನಕ ನಿನ್ನ ಮೇಲಿನ ಈ ಆಪಾದನೆಗಳು ದೂರ ಆಗಿವೆ. ಅಪ್ಪ ಅವ್ರಿಗೇನು ಅಂದ್ಕೊಂಡ್ರೆ ನಾನು ಏನು ಮಾಡೋದಕ್ಕಾಗುತ್ತೆ? ನಾವು ಬದುಕ್ತಾ ಇರೋದು 4 ಗೋಡೆಗಳ ಮಧ್ಯೆ ಅಲ್ಲ, 4 ಜನಗಳ ನಡುವೆ, ನರರೂಪದ ನಾನಾ ಪ್ರಾಣಿಗಳು ವಾಸ ಮಾಡೋ ಸಮಾಜದಲ್ಲಿ. ಒಂಟಿ ಹೆಣ್ಣು ಅಂದರೆ ಅವರ ಮನಸ್ಸಿಗೆ ಬರೋ ಯೋಚನೆಗಳೇ ಇಂಥದ್ದು. ಅವರ ಭಾವನೆಗಳಿಗೆ, ಅವರ ಮನಸ್ಸುಗಳಿಗೆ ನೀನು ಆಹಾರ ಆಗಬಾರ್ದು ಅಂದರೆ ಇರೋದು ಒಂದೇ ದಾರಿ, ನಿನ್ನ ಮದುವೆ.